ಭೂಮಿಯನ್ನ ಕರ್ಮ ಭೂಮಿ, ಕರ್ಮಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಕರ್ಮಕ್ಕೆ ಮನುಷ್ಯನಿಗೆ ಅಧಿಕಾರ ಇದೆ. ಆದರೆ ಆ ಕರ್ಮವನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಅವನಿಗೆ ಅದು ಕರ್ಮ ಯೋಗವಾಗಿ ಪರಿಣಮಿಸುತ್ತೆ. ಕರ್ಮವನ್ನ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅದು ವಿಕರ್ಮ ಆಗತ್ತೆ. ವಿಹಿತ ರೀತಿಯಲ್ಲಿ ಮಾಡದೇ ಇದ್ರೆ ಅದು ವಿಕರ್ಮ ಆಗತ್ತೆ. ಈ ರೀತಿಯಲ್ಲಿ ವಿಕರ್ಮ ಆದಂಥದ್ದು ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಪರಮಾತ್ಮ ನರನಾರಾಯಣನ ರೂಪದಲ್ಲಿ ಬಂದು ನೈಷ್ಕರ್ಮ ಸಿದ್ಧಿಯನ್ನು ಹೊಂದುವಂತಹ ವಿಧಾನವನ್ನು ಬೋಧನೆ ಮಾಡಿದಂತೆ ಸ್ವತಃ ತಾನೇ ಅದನ್ನು ಆಚರಿಸಿ. ಈಗ